ನಮಸ್ಕಾರ ವೀಕ್ಷಕರೇ, ಇವತ್ತು ನನಗೆ ಬಹಳ ತುಂಬ ಸಂತೋಷದ ದಿವಸ. ಯಾಕೆಂದರೆ ಸಂತೋಷವೇನೆಂದರೆ, ನಾನು ಈ ನನ್ನ ನಂಬರ್ 1 ಚಾನಲು ನೀವೆಲ್ಲರೂ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ. ಇವತ್ತು ತುಂಬ ಸಂತೋಷಕರ ವಿಷಯ ನನಗೆ ಏನಂದರೆ, ಇವತ್ತು ನನಗೆ ಯೂಟ್ಯೂಬ್ದಿಂದ ಕೇವಲ ಕೆಲವೇ ದಿನಗಳಲ್ಲಿ, ಒಂದು 7 ದಿನಗಳಲ್ಲಿ ನಾವು ಒಂದು 100 ಸಬ್ಸ್ಕ್ರೈಬರ್ ಗಡಿ ದಾಟಿದ ತಕ್ಷಣ ಯೂಟ್ಯೂಬ್ದಿಂದ ಒಂದು ಸೆಂಟ್ರಲ್ ಅಮೆರಿಕಾದಿಂದ ಒಂದು ಅವಾರ್ಡನ್ನು ನಮಗೆ ದಯಪಾಲಿಸಿದರು. ಆ ಅವಾರ್ಡನ್ನು ಇವತ್ತು ನಾನು ಯಾರ ಹತ್ರ ತೊಗೊಂಡೆ ಗೊತ್ತಾ? ನನಗೆ ತುಂಬ ಸಂತೋಷ. ಇವತ್ತು ನಮ್ಮ ಘಟಪ್ರಭಾದ ಮಾನ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಅವರು ನನ್ನನ್ನು ಇವತ್ತು ಅವರ ಮಠಕ್ಕೆ ನಾನು ಭೇಟಿ ಕೊಟ್ಟಾಗ ಅವರು ನನ್ನನ್ನು ಸತ್ಕರಿಸಿ ಆ ಅವಾರ್ಡನ್ನು ಅವರ ಕೈಯಾರೆ ನಾನು ತೆಗೆದುಕೊಂಡಿದ್ದು ನನ್ನ ಜೀವನದ ಬಹಳ ಸಂತೋಷಕರ ವಿಷಯ. ಯಾಕಂದರೆ ನಾನು ಮೊದಲಿಂದಲೂ ಮಠಮಾನ್ಯರ ಜೊತೆ ನಿಕಟ ಸಂಪರ್ಕ ಇಟ್ಟುಕೊಂಡವನು. ದೇಶಿಕೇಂದ್ರ ಮಹಾಸ್ವಾಮಿಗಳು, ಸಿದ್ಧಗಂಗಾ ನಡೆದಾಡೋ ದೇವರ ಮಹಾಸ್ವಾಮಿಗಳವರ ಆಶೀರ್ವಾದ ಪಡೆದಿದ್ದೀನಿ, ಅವರು ನನಗೆ ಸತ್ಕರಿಸಿದ್ದಾರೆ. ಆಮೇಲೆ ಇಳಕಲ್ಲ ಮಹಾಂತ ಸ್ವಾಮಿಗಳು, ಚಿತ್ರದುರ್ಗ ಮಹಾಸ್ವಾಮಿಗಳು, ಮೃತ್ಯುಂಜಯ ಅಪ್ಪನವರು, ಆಮೇಲೆ ಇನ್ನೂ ಅನೇಕ ಮಹಾಸ್ವಾಮಿಗಳು, ಸಾವಳಗಿ ಶ್ರೀ ಜಗದ್ಗುರುಗಳು, ಇಂಥ ಅನೇಕ ಮಹಾಸ್ವಾಮಿಗಳು ನನ್ನನ್ನು ಸತ್ಕರಿಸಿದ್ದು ಇವತ್ತು ನನಗೆ ಮಲ್ಲಿಕಾರ್ಜುನ ಎತ್ತರ ಗುಡ್ಡದ ಮೇಲೆ ಇರುವಂಥ ಒಂದು ಮಹಾ ಪವಾಡ ಪುರುಷರಾದಂಥ ಅದೊಂದು ಭಾವ್ಯಕತೆಯ ಸಂಕೇತ. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಘಟಪ್ರಭಾಕ್ಕೆ ಬಂದಾಗಿನಿಂದ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಅನೇಕ ಕುಂದುಕೊರತೆಗಳು, ಜನರಿಗೆ ಆಗುವಂಥ ಕೆಲವು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ ಆ ಮಠದ ಸಹಾಯದಿಂದ. ಅವರೊಬ್ಬರು ಒಂದು ದೈವಿ ಪುರುಷರಂತ ನಾನು ಇವತ್ತು ನನ್ನ ನಂಬರ್ 1 ಚಾನಲ್ ಮುಖಾಂತರ ಹೇಳ ಬಯಸುತ್ತೇನೆ. ನನಗೆ ಇವತ್ತು ಅವರ ಜೊತೆ ನಾನು ಕೆಲವು ಮಾತನಾಡಿದಾಗ ನನಗೆ ತುಂಬ ಹಾರೈಸಿದರು. ನೀವು ಎತ್ತರಕ್ಕೆ ಬೆಳೀತೀರಾ, ಇದು ಭಾರತ ದೇಶದಲ್ಲಿ ವಿಶ್ವವಿಖ್ಯಾತ ಆಗಲಿ ಅಂತ ಅವರು ನನಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದ ಘಟಪ್ರಭಾದ ಸರ್ವ ಹಿಂದೂ ಮುಸ್ಲಿಂ ಬಾಂಧವರ ಐಕ್ಯತೆಯ ಸಂಕೇತವಾಗಿ ನಾನು ಇವತ್ತು ಅವರ ಮುಂದೆ ಒಂದು ಪ್ರಮಾಣ ವಚನ ಮಾಡಿ ಬಂದಿದ್ದೇನೆ. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಇನ್ನೂ ಬೆಳೆಯುತ್ತೇನೆ, ಬೆಳೆದು ತೋರಿಸುತ್ತೇನೆ ಅನ್ನುವ ಛಲ ಮನೋಭಾವ ನನ್ನಲ್ಲಿದೆ. ಆ ಸತ್ಕಾರ ಮಾಡಿದ ದೃಶ್ಯ ನೀವು ನನ್ನ ನಂಬರ್ 1 ಚಾನಲ್ದಲ್ಲಿ ನೋಡಬಹುದು. ನನ್ನ ನಂಬರ್ 1 ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿ. ಅದು ನನಗೆ ತುಂಬ ಸಹಕಾರಿಯಾಗುವುದರಲ್ಲಿ ಸಂದೇಹವಿಲ್ಲ. ಯಾಕಂದರೆ ಬೆಳೆಯುತ್ತಿರೋ ಘಟಪ್ರಭಾ ನಗರಕ್ಕೆ ಅತ್ಯಮೂಲ್ಯವಾದ ಒಂದೊಂದು ಉಪಯುಕ್ತವಾದಂಥ ನಾನು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಜನರ ಪ್ರತಿಕ್ರಿಯೆ ಬಹಳ ಬರ್ತಾ ಇದೆ. ಈಗ ನಾನು ಕೆಲವೇ ದಿನಗಳಲ್ಲಿ ಘಟಪ್ರಭಾ ಬಿಟ್ಟು ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ವಿಸ್ತರಣೆ ಮಾಡುವ ಯೋಜನೆಗಳನ್ನ ಇಟ್ಕೊಂಡಿದ್ದೀನಿ. ವಾರಕ್ಕೊಬ್ಬ ವಿಶೇಷ ಅತಿಥಿಗಳನ್ನ ಕರೆದುಕೊಂಡು ಬಂದು ನನ್ನ ಸ್ಟುಡಿಯೋದಲ್ಲಿ ನೇರ ಸಂದರ್ಶನ ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಳ್ಳುವ ವಿಚಾರ ಇಟ್ಕೊಂಡಿದ್ದೀನಿ. ಇವತ್ತು ನನಗೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಜೊತೆ ಸಂದರ್ಶನ ಮಾಡುವಾಗ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಅವರ 35ನೇ ಹುಟ್ಟುಹಬ್ಬ ಆಚರಣೆ ಇದೆ. ಆ ಹುಟ್ಟುಹಬ್ಬ ಆಚರಣೆಗೆ ಬೃಹತ್ ಪ್ರಮಾಣದಲ್ಲಿ ಘಟಪ್ರಭಾ ಸಂಘ ಸಂಸ್ಥೆಯವರು, ಹಿರಿಯರು ಅನೇಕರು ಕೂಡಿಕೊಂಡು ರಕ್ತದಾನ ಶಿಬಿರವನ್ನು ಶಿವಾನವ್ವ ಮಂಟಪದಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ರಕ್ತದಾನ ಮಾಡಬೇಕು. ನೋಡಿ, ರಕ್ತದಾನ ಮಾಡಿದ ತಕ್ಷಣ ಆ ರಕ್ತ ಬಡವನಿಗೆ, ರಕ್ತದ ಕೊರತೆ ಇದ್ದವನಿಗೆ ಯಾವುದೇ ಜಾತಿ ಭೇದವಿಲ್ಲದೆ ಅವನ ಜೀವ ಉಳಿಸುತ್ತಂದರೆ ಜಗತ್ತಿನಲ್ಲಿ ಎಲ್ಲ ದಾನಕ್ಕಿಂತ ರಕ್ತದಾನ ಶ್ರೇಷ್ಠ ಅಂತ ರಕ್ತದಾನದ ರೂವಾರಿಯಾದಂಥ ಅವರ ಕಾರ್ಯಕ್ರಮ ಮಹಾಸ್ವಾಮಿಗಳು, ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಕಾರ್ಯ ನೋಡಿದರೆ ನಿಜಕ್ಕೂ ಮೆಚ್ಚುವಂತಕ್ಕದ್ದು. ಈ ಕಾರ್ಯ ಇನ್ನೂ ನೆರವೇರಲಿ. ದೇವರು ಅವರು ಇಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಘಟಪ್ರಭಾ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಒಂದು ಆರಾಧ್ಯ ದೈವ ಅಂತ ಬಂದಿದ್ದಾರೆ. ಅವರನ್ನು ಸ್ಮರಿಸುತ್ತಾ ನಾವು ಅವರ ಅನೇಕ ವಿಚಾರಧಾರೆಗಳನ್ನ ತೆಗೆದುಕೊಂಡು ಘಟಪ್ರಭಾ ಒಂದು ಭಾವ್ಯಕತೆಯ ಸಂಕೇತ ಅಂತ ನಾವು ಎಲ್ಲರೂ ಕೂಡಿ ಸಾರೋಣ. ಇದು ನನ್ನ ನಂಬರ್ 1 ಚಾನಲ್ದಿಂದ ನಾನು ಅಭಿಯಾನ ಪ್ರಾರಂಭಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ ಬೆಳೆಯಲಿ, ಇದು ನಿಮ್ಮದು, ಉಳಿಯಲಿ. ಆ ಸಬ್ಸ್ಕ್ರೈಬ್ ಆದ್ರೆ ನನಗೆ ಶಕ್ತಿ ಅಂತ ನಾನು ಈ ಮೂಲಕ ವೀಕ್ಷಕರಿಗೆ ಹೇಳುತ್ತೇನೆ. ಮತ್ತೆ ಹಲವಾರು ಮಹತ್ವವಾದ ಸುದ್ದಿಗಳೊಂದಿಗೆ ಮತ್ತೆ ನಾಳೆ ಬರುತ್ತೇನೆ. ನಮಸ್ಕಾರಗಳು. ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ನನ್ನ ಯೂಟ್ಯೂಬ್ ಅವಾರ್ಡ್ ಸಿಕ್ಕ ತಕ್ಷಣ ನಾನು ಅವರ ಆಶೀರ್ವಾದ ಪಡೆದುಕೊಂಡು ಅವರ ಮಠಕ್ಕೆ ಹೋದಾಗ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದೀನಿ, ಕೇಳಿದ್ದೀನಿ. ಘಟಪ್ರಭಾ ಪಟ್ಟಣದಲ್ಲಿ ಪ್ರಪ್ರಥಮ ಬಾರಿಗೆ ಯೂಟ್ಯೂಬ್ ಚಾನಲನ್ನು ನಂಬರ್ 1 ನ್ಯೂಸ್ ಕನ್ನಡ ಚಾನಲನ್ನಾಗಿ ನಮ್ಮ ಸೈಯದ್ ಅವರು ಪ್ರಾರಂಭಿಸಿದ್ದು
ಅತಿ ಕಡಿಮೆ ಅವಧಿ ಒಳಗೆ 100ಕ್ಕೂ ಹೆಚ್ಚು ಜನರು ಸಬ್ಸ್ಕ್ರೈಬ್ ಆಗಿದ್ದಕ್ಕೋಸ್ಕರವಾಗಿ ಸೈಯದ್ ಅವರಿಗೆ ಸೆಂಟ್ರಲ್ ಅಮೇರಿಕಾದವರು ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇವತ್ತು ಚಾನೆಲ್ಗಳು ಬಹಳಷ್ಟು ಹುಟ್ಟುಕೊಂಡಿದ್ದಾವೆ. ಆದರೆ ಆ ಎಲ್ಲ ಚಾನೆಲ್ಗಳು ಎಷ್ಟು ಮಟ್ಟಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಕೆಲವೊಂದಿಷ್ಟು ಚಾನೆಲ್ಗಳು ಮಾತ್ರ ಸಾಮಾಜಿಕ ನ್ಯಾಯವನ್ನು ಕೊಡಿಸಲು ಹೋರಾಟವನ್ನು ಮಾಡ್ತಾ ಇದ್ದಾವೆ. ಅಂಥ ಸಾಮಾಜಿಕ ನ್ಯಾಯ ಕೊಡಿಸುವಂತಹ ಚಾನೆಲ್ಗಳಲ್ಲಿ ಸ್ವಲ್ಪೇ ದಿನದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಸೈಯದ್ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲು ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದನ್ನು ಕೇಳಿ ನಮಗೆ ಭಾಳಷ್ಟು ಸಂತೋಷವಾಗಿದೆ. ಇಂಥ ಚಾನಲ್ನಿಂದ ಜನರಿಗೆ, ನೊಂದಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿದ್ದಂಥವ್ರಿಗೆ, ಯಾರಿಗೆ ಅನ್ಯಾಯ ಆಗ್ತಾಯಿದೆ ಅವರಿಗೆ ನ್ಯಾಯ ಕೊಡಿಸುವುದರಲ್ಲಿ, ಯಾರಿಗೆ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂಥವರಿಗೆ ಮೂಲಭೂತ ಸೌಲಭ್ಯವನ್ನು ಕೊಡಿಸುವಂತಹ ಕೆಲಸವನ್ನು ಸೈಯದ್ ಅವರು ಒಂದು ಸಾಮಾಜಿಕ ನೆಟ್ವರ್ಕನ್ನು ಪ್ರಾರಂಭಿಸುವುದರ ಮುಖಾಂತರವಾಗಿ ಒಂದು ಒಳ್ಳೆಯ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಸಮಾಜಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಒಳ್ಳೆಯ ಕಾರ್ಯವನ್ನು ಮಾಡಿ ಇನ್ನೂ ಬಹುತೇಕ ನಮ್ಮ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಿಗುವಂತಹ ಪ್ರಶಸ್ತಿಗಳನ್ನು ಅವರು ಪಡೆದುಕೊಂಡು ಒಂದು ಒಳ್ಳೆಯ ಕೀರ್ತಿಗೆ ಪಾತ್ರರಾಗಿ ಈ ಚಾನಲ್ ಒಳ್ಳೆಯದಾಗಿ ಬರಲಿಕ್ಕೆ ನಮ್ಮ ಶುಭ ಹಾರೈಸುವುದರ ಮುಖಾಂತರವಾಗಿ ನಮ್ಮ 4 ಮಾತುಗಳನ್ನು ಹಂಚಿಕೊಳ್ತೇವೆ. ಅವರು ನನ್ನ ತಲೆ ಮೇಲೆ ಇಟ್ಟಂಥ ಒಂದು ಆಶೀರ್ವಾದವೇ ನನಗೆ ಸಂಕೇತವಾಗುತ್ತೆ. ಆ ಆಶೀರ್ವಾದದ ಮುಖಾಂತರ ನಾನು ಈ ನನ್ನ ಚಾನಲನ್ನು ಬಡ ಜನರಿಗೆ, ತೊಂದರೆ ಉಳ್ಳವರಿಗೆ ಇದನ್ನು ಮುಟ್ಟಿಸ್ತೀನಿ ಅಂತ ನಾನು ಅವರ ಮುಂದೆ ಇವತ್ತು ಪ್ರಮಾಣ ವಚನ ಮಾಡಿ ಈ ಮೂಲಕ ನಾನು ವೀಕ್ಷಕರಿಗೆ ಹೇಳ ಬಯಸುತ್ತೇನೆ.